ಹೇಗೆಂದರೆ ಕಣ್ಣಿಗೆ ಕಾಣದಿರುವ ದೇವರ ಗುಣಲಕ್ಷಣಗಳು. ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ದೇವಜನರಿಗೆ ಹೇಳುವಂತ ಮಾತೇನೆಂದ್ರೆ, ನೀವು ಯಾವ್ದು ಜನಾಂಗದವರಾಗಿರ್ಬೋದು, ದೇವರು ಯಾವ ರೀತಿ ಇದ್ದಾರಂತ ಈ ದಿನ ತಿಳ್ಕೋಬೇಕಾದ್ರೆ ಬಹಳ ಪ್ರಾಮುಖ್ಯ. ಮತ್ತೊಂದು ಸಾರಿ ವಚನವನ್ನು ನಾವು ಗಮನಿಸುವಾಗ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು. ದೇವರ ಗುಣಲಕ್ಷಣಗಳು, ಕ್ಯಾರೆಕ್ಟರ್ ಇದೆಯಲ್ಲ, ಅದು ಕಣ್ಣಿಗೆ ಕಾಣಲ್ಲ. ದೇವರು ಏನಾಗಿದ್ದಾರೆ ಹೇಳಿ? ಆತ್ಮ ಸ್ವರೂಪನ. ಈ ಆತ್ಮ ಸ್ವರೂಪನಾದ ದೇವರನ್ನು ಆರಾಧಿಸಬೇಕಾದ್ರೆ ಹೇಗೆ ಆರಾಧಿಸಬೇಕು ಅಂತ ದೇವರು ಹೇಳ್ತಾರಂದ್ರೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ನೀವು ಆರಾಧಿಸಬೇಕು ಪ್ರಿಯರೇ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ನಮಗೆ ನಿಮಗೆ ಇಷ್ಟ ಬಂದ ಹಾಗೆ ಅಲ್ಲ. ಒಂದು ಹೂ ಕೊಟ್ಟೋ, ಒಂದು ಕಾಯಿ ಕೊಟ್ಟೋ, ಇಲ್ಲ ತಲೆಯಲ್ಲಿರೋ ಕೂದಲು ಕೊಟ್ಟೋ